ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಕೆಲವೊಂದಿಷ್ಟು ಬಾಣೆಯರು ಏನು ಗರ್ಭಿಣಿಯರು ಹೆರಿಗೆ ಬಳಿಕ ಅಸ್ವಸ್ಥಗೊಂಡಿದ್ರು. ಅವರನ್ನ ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಗೆ ಕರೆಸಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಯಿತು. ಆದರೆ ಕೆಲವು ಏನು 7 ಜನರ ಪೈಕಿ 4 ಮೃತವನ್ನ ಪಟ್ಟಿರುವಂಥದ್ದು. ಇನ್ನುಳಿದಂಥ 3 ಈಗ ಇಲಿ ಜ್ವರ ಪತ್ತೆಯಾಗಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಈ ಒಂದು ವಿಚಾರ ಈಗ ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ನಮ್ಮ ಜೊತೆಗೆ ಈ ವಿಚಾರವನ್ನು ಮಾತನಾಡೋಕ್ಕೆ ವಿಮ್ಸ್ನ ನಿರ್ದೇಶಕ ಡಾಕ್ಟರ್ ಗಂಗಾಧರ್ ಗೌಡ ಅವರು ಇರುವಂಥದ್ದು. ಅವ್ರನ್ನೂ ಕೂಡ ಈಗ ನೇರವಾಗಿ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಮುಖ್ಯವಾಗಿ ಈ ಜಿಲ್ಲಾಸ್ಪತ್ರೆಯಿಂದ ಎಷ್ಟು ಜನ ಗರ್ಭಿಣಿಯರು ಬಾಣಂತಿಯರು ಈ ಒಂದು ವಿಮ್ಸ್ಗೆ ಶಿಫ್ಟ್ ಆಗಿದ್ರು, ನಂತರ ಅವ್ರಿಗೆ ಕಂಡೀಷನ್ ಹೇಗಿತ್ತು, ಅವ್ರಿಗೆ ಇಲಿ ಜ್ವರ ಹೇಗೆ ಪತ್ತಾಯಿತು? ಜಿಲ್ಲಾಸ್ಪತ್ರೆಯಿಂದ ನಮ್ಮ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆಗೆ ಸುಮಾರು 7 ಜನ ಬಾಣಂತಿಯರು ಸಿಜೇರಿಯನ್ ಆದ ನಂತರ ದಾಖಲಾಗಿದ್ದರು ಹೆಚ್ಚಿನ ಚಿಕಿತ್ಸೆಗಾಗಿ. ಅದರಲ್ಲಿ ರೋಜಮ್ಮ ಮತ್ತು ಸುಮಯ್ಯ ತುಂಬ ಗಂಭೀರ ಸ್ಥಿತಿಯಲ್ಲಿದ್ದರು. ಬೇರೆ ಇನ್ನಿತರದ ಮುಸ್ಕಾನ್, ಮಹಾಲಕ್ಷ್ಮಿ, ಆಮೇಲೆ ಅಮೃತವಾಣಿ, ಸುಮಲತಾ ಇಷ್ಟು ಜನ ಬಂದಿದ್ದರು, ರಾಜೇಶ್ವರಿ. ಸೊ ಅದರಲ್ಲಿ ಈಗ ನಮ್ಮಲ್ಲಿ ಇಲಿ ಜ್ವರ ಕಾಣಿಸ್ಕೊಂಡಿರಲ್ಲಿ 3 ಜನ ಸ್ಕ್ರೀನಿಂಗ್ ಮಾಡಬೇಕಾದ್ರೆ ಪತ್ತೆ ಆಗಿರೋದು. ಸುಮಲತಾ, ಮಹಾಲಕ್ಷ್ಮಿ ಹಾಗೂ ಸುಮಯ್ಯ ಅಂತ. ಅದರಲ್ಲಿ ಸುಮಲತಾ ಹಾಗೂ ಮಹಾಲಕ್ಷ್ಮಿ ಇಬ್ಬರು ಚಿಕಿತ್ಸೆಯ ನಂತರ ಅವರು ಚೇತರಿಸ್ಕೊಂಡು ಮನೆಗೆ ಹೋಗಿದ್ದಾರೆ. ಸುಮಯ್ಯ ಇನ್ನೂ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವ್ರಿಗೆ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕಾಗ್ಬೋದು ಸಂಪೂರ್ಣ ಗುಣಮುಖರಾಗೋದಕ್ಕೆ. ಬೇರೆ ರೋಜಮ್ಮ ನಿಮಗೆ ಗೊತ್ತಿದೆ, ಅವರು 2ನೇ ದಿವಸ ನಮ್ಮಲ್ಲಿ ಬಹು ಅಂಗಾಂಗ ವೈಫಲ್ಯದಿಂದ ತೀರ್ಕೊಂಡ್ರು. ಮುಸ್ಕಾನ್ ಅನ್ನೋರು ಕೋರಿಕೆ ಮೇರೆಗೆ ಖಾಸಗಿ ಆಸ್ಪತ್ರೆಗೆ ಹೋದರು, ಅವರು ಮೃತಪಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಅದೇ ರೀತಿ ಈಗ ರಾಜೇಶ್ವರಿ ಅಂತ ಶ್ವಾಸಕೋಶದ ಸ್ವಲ್ಪ ತೊಂದರೆಯಿಂದ ಬಳಲ್ತಾ ಇದ್ದಾರೆ, ಉಸಿರಾಟದ ತೊಂದರೆ ಇದೆ ಅವರಿಗೆ. ಅವರು ಇನ್ನೂ ನಮ್ಮಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರು ಸುಮಯ್ಯನೂ ಅವರು ಇಬ್ಬರೂ ಗುಣಮುಖರಾಗೋ ಸಾಧ್ಯತೆ ಇದೆ. ಸರ್, ಈಗ ಮುಖ್ಯವಾಗಿ ಈ ಥರದ 3 ಜನರಿಗೆ ಈ ಥರ ಇಲಿ ಜ್ವರ ಇದೇ ಮೊದಲ ಬಾರಿಗೆ ಪತ್ತೆ ಆಗಿರುತ್ತಾ, ಅಥವಾ ಈ ಹಿಂದೆ ಈ ಥರದ ಪ್ರಕರಣಗಳು ಬೆಳಕಿಗೆ ಬರ್ತಿದ್ವಾ ಸರ್? ಈ ಥರ ಅಲ್ಲೊಂದು ಇಲ್ಲೊಂದು ಕೇಸ್ ಬರ್ತಾ ಇತ್ತು ಇಲಿ ಜ್ವರ. ಈ ಸರಿ ಈಗ ಬಂದಿರತಕ್ಕಂಥ 7 ಜನರಲ್ಲಿ 3 ಜನ ಅವರು ಇದಕ್ಕೆ ಪಾಸಿಟಿವ್ ಅಂತ ಗೊತ್ತಾಯಿತು ಸ್ಕ್ರೀನಿಂಗ್ ಮಾಡಿದಾಗ. ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ನಮ್ಮ ವೈದ್ಯರು ನೀಡಿದ್ದಾರೆ. ಅವ್ರು ಚೇತರಿಸ್ಕೊಂಡು ಮನೆಗೆ ತೆರಳಿದ್ದಾರೆ. ಸುಮಯ್ಯ ಮಾತ್ರ ಇಲ್ಲಿದ್ದಾರೆ. ಸರ್, ಏನು ಕಾರಣ ಸರ್ ಈ ಗರ್ಭಿಣಿ ಅಂದರೆ ಬಾಣಂತಿಯರಿಗೆ ಅಂದರೆ ಗರ್ಭಿಣಿ ವ್ಯವಸ್ಥೆದಲ್ಲೇ ಈ ಒಂದು ಏನು ಲಕ್ಷಣಗಳು ಕಾಣಿಸ್ಕೊಂಡಿದ್ವಾ ಇಲಿ ಜ್ವರದ ಸಂಬಂಧಪಟ್ಟಂಗೆ, ಅಥವಾ ಹೆರಿಗೆ ನಂತರ ಇದು ಕಾಣಿಸ್ಕೊಳ್ತಾ ಸರ್? ಹೆಂಗೆ? ಇಲ್ಲ, ಇಲಿ ಜ್ವರ ಇದು ಸಾಮಾನ್ಯವಾಗಿ ಇಲಿ ಮೂತ್ರದಿಂದ ನೀರು ಕಲುಷಿತಗೊಂಡು ಬರ್ತಕ್ಕಂಥ ಒಂದು ಇದು. ಆಮೇಲೆ ನಮ್ಮಲ್ಲಿ ಭತ್ತ ಬೆಳೆಯತಕ್ಕಂಥ ಪ್ರದೇಶ ಜಾಸ್ತಿ, ಅಲ್ಲಿನೂ ನೀರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಲ್ಲಿನೂ ಕಂಟ್ಯಾಮಿನೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಬಂದಿರೋದು. ಇದು ಆಸ್ಪತ್ರೆಗೆ ಬಂದ ನಂತರ ಆಗಿರೋದಂತ ಹೇಳೋದಕ್ಕಾಗಲ್ಲ. ನಾವು ಇನ್ಸಿಡೆಂಟಲ್ ಫೈಂಡಿಂಗ್ ಅಂತ ಹೇಳ್ತೀವಿ, ಸ್ಕ್ರೀನ್ ಮಾಡಿದಾಗ ಗೊತ್ತಾಗಿರೋದು. ಅದಕ್ಕೆ ಚಿಕಿತ್ಸೆ ನೀಡಿದ್ದೀವಿ. ಮಹಾಲಕ್ಷ್ಮಿ, ಸುಮಲತಾ ಈಗಾಗಲೇ ನಾನು ಹೇಳ್ದಂತೆ ಅವ್ರು ಮನೆಗೆ ತರಳಿದ್ದಾರೆ. ಸುಮಯ್ಯ ಮಾತ್ರ ನಮ್ಮಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವ್ರಿಗೆ ಅದಕ್ಕೆ ಬೇರೆ ಕಾರಣನೂ ಇದೆ, ಬರೀ ಲೆಪ್ಟೋಸ್ಪೈರೋಸಿಸ್ ಅಲ್ಲ, ಬೇರೆ ಅಂಗಾಂಗದ ಪ್ರಾಬ್ಲಮ್ಮೂ ಇದೆ ಅವರಿಗೆ. ಅವರು ಚೇತರಿಸ್ಕೊಳ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಸರಿ, ಈಗೇನು ಸ್ಕ್ರೀನಿಂಗ್ ಮಾಡಿದಾಗ ಇಲಿ ಜ್ವರ ಪತ್ತೆ ಆಯ್ತು ಅಂತ ಹೇಳ್ತಾರೆ, ಆ ಒಂದು ನಂತರ ಸ್ಟೇಜಲ್ಲಿ ಅವ್ರದ್ದು ಕಂಡೀಷನ್ ಆರೋಗ್ಯ ಸ್ಥಿತಿ ಹೇಗಿತ್ತು ಅಂತ ಸರ್? 3 ಸಾಮಾನ್ಯವಾಗಿ ಪ್ರಾಥಮಿಕ ಹಂತದಲ್ಲಿ ಇಲಿ ಜ್ವರ ಕಾಣಿಸ್ಕೊಂಡಾಗ ಜ್ವರ ಇರುತ್ತೆ, ಮೈಕೈ ನೋವು ಇರುತ್ತೆ, ತಲೆನೋವು ಇರುತ್ತೆ, ವಾಂತಿನೂ ಆಗೋ ಚಾನ್ಸಸ್ ಇರುತ್ತೆ. ನಂತರದ ಸ್ಟೇಜಲ್ಲಾದರೆ ಟ್ರೀಟ್ಮೆಂಟ್ ಸಿಗದೆ ಹೋದ ಪಕ್ಷದಲ್ಲಿ ಸರಿಯಾದ ಸಮಯದಲ್ಲಿ ಅವರಿಗೆ ಜಾಂಡೀಸು ಆಗೋ ಚಾನ್ಸಸ್ ಇರುತ್ತೆ. ಅದರ ನಂತರ ಈ ರಕ್ತಸ್ರಾವ ಆಗ್ಬೋದು ಬೇರೆ ಅಂಗಾಂಗಗಳಲ್ಲಿ, ಅಂಥ ಒಂದು ಕಾಂಪ್ಲಿಕೇಶನ್ಸ್ಗೂ ಆಗ್ಬೋದು ಟ್ರೀಟ್ಮೆಂಟ್ ಸಿಗದೆ ಇದ್ದರೆ. ಸರ್, ಈಗ ಅಂದರೆ ಈಗ ಚಿಕಿತ್ಸೆ ಪಡ್ಕೊಂಡು ಕೆಲವೊಂದು 2 ಜನ ಡಿಸ್ಚಾರ್ಜ್ ಆಗಿದ್ದಾರೆ, ಅವ್ರ ಮೇಲೆ ಯಾವ ಥರ ನಿಗಾ ಇರಿಸಿದ್ದಾರೆ ಸರ್ ಈಗ ಅಂತ? ಈಗ ನಮ್ಮಲ್ಲಿ ಒಂದು ಟೀಮ್ ಮಾಡ್ಕೊಂಡಿದ್ದೀವಿ, ICU ಟೀಮ್ ಅಂತ. ನಮ್ಮ ವೈದ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರು, ಪ್ರಸೂತಿ ಹಾಗೂ ಸ್ತ್ರೀ ರೋಗದ ಮುಖ್ಯಸ್ಥರು ಹಾಗೂ ಅರವಳಿಕೆ ಶಾಸ್ತ್ರದ ಮುಖ್ಯಸ್ಥರು, ಅವ್ರ ಜೊತೆ ನಾನು, ನಮ್ಮ ವೈದ್ಯಕೀಯ ಅಧೀಕ್ಷಕರು ಹಾಗೂ ನಮ್ಮ ಪ್ರಾಂಶುಪಾಲರು ದಿನನಿತ್ಯ ಅವರಿಗೆ ರೌಂಡ್ಸ್ ಮಾಡಿಕೊಂಡು ಅವ್ರ ಆರೋಗ್ಯ ವಿಚಾರಿಸಿ ಅವರಿಗೆ ಸರಿಯಾಗಿ ಚಿಕಿತ್ಸೆ ಕಾಲಕ್ಕೆ ಸಿಗ್ತಾ ಇದೆಯೋ ಇಲ್ಲ ಅನ್ನೋದನ್ನು ನಿಗಾ ವಹಿಸ್ತಾ ಇದ್ದೀವಿ. ಈಗ ಸಾಕಷ್ಟು ಅದರಿಂದಾಗಿ ಅವರು ಸುಮಾರು ಜನ ಚೇತರಿಸ್ಕೊಂಡಿದ್ದಾರೆ. ಧನ್ಯವಾದ. ಇದಿಷ್ಟು ವಿಮ್ಸ್ನ ನಿರ್ದೇಶಕ ಡಾಕ್ಟರ್ ಗಂಗಾಧರ್ ಗೌಡ ಅವರು ಹೇಳ್ತಿರುವಂಥದ್ದು. ಅಂದರೆ ಜಿಲ್ಲಾಸ್ಪತ್ರೆಯಿಂದ ಹೆರಿಗೆ ಬಳಿಕ ಅಸ್ವಸ್ಥರಾಗಿ ಬಂದಂಥ ಏನು 3 ಕೂಡ ಇಲಿ ಜ್ವರ ಕಾಣಿಸ್ಕೊಂಡಿತ್ತು. ಹಾಗಾಗಿ ಅವರಿಗೆ ನಾವು ಈಗ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀವಿ, ಜೊತೆಗೆ ಅವರ ಮೇಲೆ ನಿಗಾ ಇರಿಸೋಕೆ ವಿಶೇಷ ತಂಡವನ್ನು ರಚನೆ ಮಾಡಿದ್ದೀವಿ ಅನ್ನುವಂಥ ಒಂದು ಮಾಹಿತಿಯನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.